ಇರುತ್ತೆ, ಅವರೆಲ್ಲ ಹೇಳೋದೆಲ್ಲ ಸುಳ್ಳು. ನಾನು ಇದೇ ಥರ ಅದನ್ನೇ ನಂಬ್ಕೊಂಡು 6 ನಿಮಿಷದಲ್ಲಿ ವಾಚಿಂಗ್ ಅವರ್ಸ್ ಎಷ್ಟು ಬರ್ಬೋದು. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನು ಅಂತ, ನಾನು ಹೆಂಗೆ ಯಾಮಾರಿದ್ದೀನಿ ಏನು ಅನ್ನೋದು ನಿಮಗೂ ಗೊತ್ತಿರುತ್ತೆ. ತಮ್ಮನೇಲಿ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರೆ ನಾನು ಎಲ್ಲಿ ಎಡುವುದೇ, ಹೆಂಗೆ ಯಾಮಾರಿದೆ ಅನ್ನೋದು ನಿಮಗೂ ಕೂಡ ತಿಳಿಸ್ತೀನಿ. ಇಂಚಿಂಚು ತಿಳ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಗೈಸ್, ಇವತ್ತು ನಾನು ಏನಿಗೆ ಬಂದಿದ್ದೀನಿ ಅಂದರೆ ಯಾವುದೇ ಕೂಡ ಕುಕ್ಕಿಂಗ್ ಲಾಗ್ ಇಲ್ಲ ಅಥವಾ ಹೊರಗಡೆ ಹೋಗ್ತಿಲ್ಲ, ಏನಿಲ್ಲ. ಜಸ್ಟ್ ಒಂದು ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ನಾನು ಯಾಮಾರ್ದಂಗೆ ಇವಾಗ ನಾನು ಸಫರ್ ಪಡ್ತಾ ಇರೋಂಗೆ ಯಾರೂ ಕೂಡ ಯಾಮಾರಬೇಡಿ, ಸಫರ್ ಪಡಬೇಡಿ ಅನ್ನೋದಕ್ಕೋಸ್ಕರ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. 3000 ಅಥವಾ 4000 ವಾಚಿಂಗ್ ಅವರ್ಸ್ ಮಾಡೋದು ಹೇಗೆ ಅನ್ನೋದು ಎಲ್ಲರ ತಲೆಯಲ್ಲೂ ಇರುತ್ತೆ. ಫಸ್ಟು ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲ್ಲ, ಗಂಧ ಗಾಳಿ ಏನೂ ಗೊತ್ತಿರಲ್ಲ ಯೂಟ್ಯೂಬಲ್ಲಿ ಹೇಗೋ ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತೀವಿ. ಬಟ್ ಆಮೇಲೆ ಅದ್ರದ್ದು ಪ್ರೊಸೆಸಿಂಗ್ ಇರುತ್ತೆ. ಯೂಟ್ಯೂಬ್ ಅಂದ ತಕ್ಷಣ ಲಾಗ್ ಮಾಡಿದ ತಕ್ಷಣ ಅದು ಮಾನಿಟೈಸೇಷನ್ ಆಗಿ ದುಡ್ಡು ಬರೋದು ಆ ಥರ ಏನಿಲ್ಲ. 1 ವರ್ಷದೊಳಗಡೆ 1000 ಸಬ್ಸ್ಕ್ರೈಬರು, ಹಾಗೆ 4000 ಅಥವಾ 3000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಲೇಬೇಕು 1 ವರ್ಷದ ಒಳಗಡೆ. ಸೊ ಅದು ಕಂಡೀಷನ್ ಇದ್ದೇ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಕೆಲವ್ರು ವಿಡಿಯೋ ನೋಡ್ತೀವಿ, ಹಳೇದಾಕಿರ್ತಾರಲ್ಲ, ಹಳುಬ್ರು ಇರ್ತಾರಲ್ಲ, ನಮ್ಗಿಂತ ಒಂದು 6 ಮಂತ್ಸು 1 ಇಯರ್ ಮುಂದೆ ಇರ್ತಾರಲ್ಲ, ಅವ್ರ ವಿಡಿಯೋನ ಫಾಲೋ ಮಾಡ್ತೀವಿ. ನಾವು ಯಾವ ಥರ ಮಾಡ್ಕೊಬೇಕು, 1000 ಸಬ್ಸ್ಕ್ರೈಬರ್ ಹೇಗೆ ಮಾಡಬೇಕು, ವಾಚಿಂಗ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ಅವ್ರ ವಿಡಿಯೋನ ನೋಡಿ ನಾವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲೇ ನಾವು ತಪ್ಪು ಮಾಡೋದು. ಯಾರ ವಿಡಿಯೋ ಏನೂ ನೋಡಬಾರ್ದು, ಫಾಲೋನು ಮಾಡಬಾರ್ದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ನಾನು ಹೇಗೆ ಯಾಮಾರ್ದೆ ಅಂತ. ನೀವು ಕೂಡ ಆ ಥರ ಯಾಮಾರಬೇಡಿ ಅಂತ ಹೇಳ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಯಾರ್ದು ಮಾನಿಟೈಸೇಷನ್ ಆಗಿರುತ್ತೆ ಬಿಫೋರ್ 6 ಮಂತ್ಸು ಅಥವಾ 8 ಮಂತ್ಸು 3 ಮಂತ್ಸ್ಗೆ ಅವ್ರದ್ದಾಗಿರುತ್ತೆ, ಅವರೆಲ್ಲ ಹೇಳೋದೆಲ್ಲ ಸುಳ್ಳು. ನಾನು ಇದೇ ಥರ ಅದನ್ನೇ ನಂಬ್ಕೊಂಡು 1 ಇಯರ್ ಆದ್ರೂ ನಾನು ಏನಕ್ಕೆ ಮಾನಿಟೈಸೇಷನ್ ಆಗಲಿಲ್ಲ ಅಂತಂದರೆ ಇದೇ ರೀಸನು ಏನಕ್ಕೆ ಅಂತಲೂ ಕೂಡ ಹೇಳ್ತೀನಿ. ಸೊ ನಮಗಂತೂ ಗಂಧ ಗಾಳಿ ಯೂಟ್ಯೂಬಲ್ಲಿ ಏನೂ ಗೊತ್ತಿರಲಿಲ್ಲ, ಹೇಗೋ ಸ್ಟಾರ್ಟ್ ಮಾಡಿದ್ವಿ. 3 ಮಂತ್ಸಲ್ಲಿ ಮಾನಿಟೈಸೇಷನ್ ಆಗಿಬಿಡುತ್ತೆ, 3000 and 4000 ಅವರ್ಸ್ ಆಗುತ್ತೆ ಅಂತೇಳಿ ನನ್ನ ತಲೆಯಲ್ಲಿದ್ದಿದ್ದು ಕುಕ್ಕಿಂಗ್ ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಕುಕ್ಕಿಂಗ್ ಲಾಗ್ ಒಂದು 100 ಲಾಗ್ ಹಾಕಿದ್ವಿ, ವೀಡಿಯೋಸ್ ಹಾಕಿದ್ವಿ. ಬರೀ ಕುಕ್ ಮಾಡೋದು, ಅದಕ್ಕೆ ಹೇಳೋದು, ವಾಯ್ಸ್ ಕೊಡೋದು ಅಷ್ಟೇ ಇದ್ದಿದ್ದು. ಅದೇನೋ ಒಂದು 7 ಮಿನಿಟ್ಸ್ ಒಳಗಡೆನೇ ಆಗ್ತಿತ್ತು, ಒಂದು ಹಾಫ್ ಆನ್ ಅವರು ಇಲ್ಲ, ಒಂದು 7 ಮಿನಿಟ್ಸ್ 8 ಮಿನಿಟ್ಸ್ 10 ಮಿನಿಟ್ಸ್ ಒಳಗಡೆನೇ ಆಗ್ತಿತ್ತು. ಸೊ ಅದೇನಾಗ್ತಿತ್ತು, ಒಂದು 300 ಓಡಿದ್ರೂ ವಾಚಿಂಗ್ ಅವರ್ಸ್ ಬರ್ತಿರ್ಲಿಲ್ಲ. ಒಂದಂತೂ ವೈರಲ್ ಆಯಿತು, ಒಂದು 50 ವಿಡಿಯೋನೋ 20 ವಿಡಿಯೋನೋ ಆಗ್ತೆ. ಆವಾಗ ಒಂದು ವೈರಲ್ ಆಯಿತು, ಯಾವುದು ರೊಟ್ಟಿದು ವೈರಲ್ ಆಯಿತು. ಅದು 6.6K ಬಂತು, ಆಯಿತಾ ವ್ಯೂಸು. ವಾಚಿಂಗ್ ಅವರ್ಸ್ ಎಷ್ಟು ಬಂದಿದೆ, ಬಟ್ ಅದು ಇರೋದು 6 ನಿಮಿಷ ಇತ್ತು ಅಷ್ಟೇ. ಸೊ 6 ನಿಮಿಷದಲ್ಲಿ ವಾಚಿಂಗ್ ಅವರ್ಸ್ ಎಷ್ಟು ಬರ್ಬೋದು, ಒಂದು 283 ವಾಚಿಂಗ್ ಅವರ್ಸ್ ಬಂತು ಅಷ್ಟೇ. ಅದೇ ನಾನು 30 ಮಿನಿಟ್ಸ್ ಹಾಕಿದರೆ, ಒಂದು ವಿಡಿಯೋನ 30 ಮಿನಿಟ್ಸ್ ಆಗಿದ್ದರೆ, ಅದೇ ಕೂಡ ವೈರಲ್ ಆಗಿದ್ದರೆ ನನ್ನ ವಿಡಿಯೋ ಒಂದು 6Kನೋ ಅಥವಾ ಒಂದು 10Kನೋ ಆ ಥರ ವೈರಲ್ ಆಗಿದ್ರೆ ನಂದು ವಾಚಿಂಗ್ ಅವರ್ಸ್ ಫುಲ್ ಕಂಪ್ಲೀಟ್ ಆಗಿಬಿಡೋದು. ಸೊ ನಮಗೆ ವಾಚಿಂಗ್ ಅವರ್ಸ್ ಮೇಲೆ ಫೋಕಸ್ ಇಲ್ಲ, ಏನಿದ್ರು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ತನ್ನ ಪಾಡಕ್ಕೆ ತಾನು ಆಗ್ತಾರೆ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಾರ್ದು. ಸೊ ನಮ್ದಿರೋದು ವಾಚಿಂಗ್ ಅವರ್ಸ್, ಮೇನ್ ಗೋಲ್ ಇರೋದು ವಾಚಿಂಗ್ ಅವರ್ಸ್. ನಾವೇನು ಮಾಡ್ತೀವಿ, ವಾಚಿಂಗ್ ಅವರ್ಸ್ ಮಾಡೋದಕ್ಕೆ ಹೋಗಲ್ಲ. ಅವ್ರು ಯಾರೋ ವಿಡಿಯೋ ಹೇಳಿದ್ರು ಅಂತ ಅವ್ರನ್ನ ಫಾಲೋ ಮಾಡ್ತೀವಿ. ಅವರೇನು ಹೇಳಿರ್ತಾರೆ, ನೀವೇನೂ ಮಾಡಬೇಡಿ, ವಿಡಿಯೋ ಹಾಕ್ಬಿಡಿ, ಬೆಳಿಗ್ಗೆ ಎದ್ದು ಹಸ್ಬೆಂಡ್ ಫೋನಲ್ಲೋ, ಅತ್ತೆ ಫೋನಲ್ಲೋ, ತಂಗಿ ಫೋನಲ್ಲೋ, ಯಾರ ಫೋನಲ್ಲಾದರೂ ಸರಿ ವಿಡಿಯೋ ಆನ್ ಮಾಡಿ ಬಿಡಿ, ಅದ್ರ ಪಾಡ್ಗದು ವಾಚಿಂಗ್ ಅವರ್ಸ್ ಓಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾನೇನು ಮಾಡಿದೆ, ಅದನ್ನೇ ಮಾಡಿದ್ದು. ನಾನು ಇನ್ನೇನೂ ಮಾಡಲಿಲ್ಲ, ವಿಡಿಯೋ ಹಾಕಿನಿ, ಎಲ್ಲರ ಫೋನಲ್ಲೂ ಓಡಿಸೀನಿ. ಓಡೋದು ಬೆಳಿಗ್ಗೆ ಸಂಜೆ ಗಂಟ ಓಡೋದು ಫೋನು. ಸೊ ನೆಟ್ಟು ಅನ್ಲಿಮಿಟೆಡು. ಸೊ 2 GB ಇದ್ರೂ 1 ಅವರ್ಗೆ ಖಾಲಿ. ಸೊ ಎಲ್ಲ ಆಯಿತು. ಟಿ ವಿಲಿ ಓಡಿಸ್ದೆ, ಟ್ಯಾಬಲ್ಲಿ ಓಡಿಸ್ದೆ, ಫೋನಲ್ಲಿ ಓಡಿಸ್ದೆ, ಎಲ್ಲ ಆಯಿತು. ಎಲ್ಲಿ ಓಡ್ತಿತ್ತು ಅನ್ನೋದು ಮೇಯ್ನು. ನಮಗೆ ವಾಚಿಂಗ್ ಅವರ್ಸ್ ಎಲ್ಲಿ ಕೌಂಟ್ ಆಗುತ್ತೆ, ಆ ಥರ ಓಡಿಸಿದ್ರೆ ವಾಚಿಂಗ್ ಅವರ್ಸ್ ಎಲ್ಲಿ ಕೌಂಟ್ ಆಗುತ್ತೆ ಅನ್ನೋದು ಮೇಯ್ನು.
ಸೊ ನಾವು ಅದನ್ನು ಬಿಟ್ಬಿಡ್ತೀವಿ. ಸೊ ಅವ್ರು ಹೇಳೋರಲ್ವ, ಅವ್ರದ್ದು ಮಾನಿಟೈಸೇಷನ್ ಆಗಿದೆ, ನಮ್ಮದು ಆಗಿಬಿಡುತ್ತೆ ಬಿಡುವತ್ತೆಗೆ ಅಂತೇಳಿ ನಾವು ಆ ಥರ ಮಾಡೋದಕ್ಕೆ ಹೋಗ್ತೀವಿ. ಸೊ ಅಲ್ಲೇ ನಾವು ಯಾಮಾರೋದು. ಎಲ್ಲಿ ಯಾಮಾರೋದು ಅಂದರೆ ಅವ್ರು ಹೇಳಿರ್ತಾರಲ್ಲ, ನಾನು ಬೆಳಿಗ್ಗೆ ಎದ್ದು ಹಸ್ಬೆಂಡ್ ಫೋನಲ್ಲಿ ಆಗ್ತಿದೆ, ಅವ್ರು ಕೆಲ್ಸಕ್ಕೆ ಹೋಗ್ದ ತಕ್ಷಣ ಬೆಳಿಗ್ಗೆ ಎದ್ದು ಹಾಕ್ಬಿಡ್ತಿದ್ದೆ, ಅವಾಗ ವಾಚಿಂಗ್ ಅವರ್ಸು ಆಗ್ಬಿಡೋದು ನಂದು, ಆ ಥರ ನಾನು ಓಡಿಸಿದ್ದು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಅವರು ಸುಳ್ಳು ಹೇಳ್ತಾ ಇರ್ತಾರೆ, ಅದು ಶುದ್ಧ ಸುಳ್ಳು. ಮೇಯ್ನ್ ನಮಗೆ ವಾಚಿಂಗ್ ಅವರ್ಸ್ ಬೇಕಾಗಿರೋದು ಅಲ್ಲಿರುತ್ತಲ್ಲ 360 ಡೇಸ್ ಒಳಗಡೆ ವಾಚಿಂಗ್ ಅವರ್ಸ್ ಕೌಂಟ್ ಆಗ್ತಿರುತ್ತಲ್ಲ, ಅಲ್ಲಿ ಬೇಕು ನಮಗೆ ಮಾನಿಟೈಸೇಷನ್ ಆಗೋಕ್ಕೆ. ಎಲಿಜಿಬಿಲಿಟಿ ಅಂತ ಇರುತ್ತಲ್ಲ, ನಿಮ್ಗೆ ಅದನ್ನು ಕೂಡ ನಾನು ತೋರಿಸ್ತೀನಿ ಎಲ್ಲಿ ಬೇಕು ಅಂತ ವಾಚಿಂಗ್ ಅವರ್ಸು, ಅಲ್ಲಿ ಮೇಯ್ನ್ ಬೇಕಾಗಿರೋದು ನಮಗೆ. ವಾಚಿಂಗ್ ಅವರ್ಸ್ ಎಲ್ಲಿ ಕೌಂಟ್ ಆಗ್ತಾ ಇರುತ್ತೆ, 28 ಡೇಸ್ ಅಂತ ಬರ್ತಾ ಇರುತ್ತಲ್ಲ ಡ್ಯಾಶ್ ಬೋರ್ಡಲ್ಲಿ ಒಳಗಡೆ, ITO ಸ್ಟುಡಿಯೋದಲ್ಲಿ ಡ್ಯಾಶ್ ಬೋರ್ಡಲ್ಲಿ 20 ಡೇಸ್ ಅಂತ ಬರ್ತಾ ಇರುತ್ತಲ್ಲ, ಅಲ್ಲಿ ವಾಚಿಂಗ್ ಅವರ್ಸ್ ಕೌಂಟ್ ಆಗ್ತಾ ಇರುತ್ತೆ. ನಮ್ಗೆ ಆ ವಾಚಿಂಗ್ ಅವರ್ಸ್ ಲೆಕ್ಕನೇ ಇಲ್ಲ. ನಮಗೆ ವಾಚಿಂಗ್ ಅವರ್ಸ್ ಬೇಕಾಗಿರೋದು ನಮಗೆ ಮಾನಿಟೈಸೇಷನ್ ಆಗೋಕ್ಕೆ ಇರುತ್ತಲ್ಲ, ಹರ್ನ್ ಅಂತ ಆಪ್ಷನ್ ಇರುತ್ತಲ್ಲ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ನಮ್ಗೆ ಎಲ್ಲಿ ಕೌಂಟ್ ಆಗುತ್ತೆ ಏನು ಅಂತ. ಎಷ್ಟು ಯಾಮಾರಿದ್ದೀನಿ ಅಂದರೆ ಸೀರಿಯಸ್ಲಿ, ಇವತ್ತು 1 ವರ್ಷದಲ್ಲಿ ನಂದು ಮಾನಿಟೈಸೇಷನ್ ಆಗಬೇಕಾಗಿತ್ತು, ಆಗೋದು. ನಾನು 1 ವೀಕ್ ವಿಡಿಯೋ ಹಾಕಿನಿ, ಸ್ಟಾಪ್ ಮಾಡೀನಿ, ಓಡಿಸಿನಿ, ಇವನೇ ರಿಪೀಟ್ ಎಗೇನ್ ಈ ವಿಡಿಯೋಗಳನ್ನೇ ಬೆಳಿಗ್ಗೆ ತಗೋ, ನನ್ನ ಹಸ್ಬೆಂಡ್ ಫೋನಲ್ಲಿ ಬೆಳಿಗ್ಗೆಲೆ ಆನ್ ಮಾಡು, ಅವರು ಆಫೀಸ್ಗೆ ಹೋಗೋಷ್ಟಲ್ಲಿ ಓಡು, ಆಮೇಲೆ TV, ಆಮೇಲೆ ಈ ಟ್ಯಾಬ್, ಆಮೇಲೆ ಇನ್ನೊಂದು ಫೋನ್ ಇದೆ, ಇನ್ನೊಂದು ಫೋನು, ಆಮೇಲೆ ನನ್ನ ತಂಗಿ ಫೋನ್, ಎಲ್ಲ ಫೋನಲ್ಲಿ ಓಡಿಸೋದು. ಸೊ ನಾವು ಅಲ್ಲಿ ಯಾಮಾರ್ತೀವಿ. ಅವರು ಹೇಳೋದು ಸುಳ್ಳು, ಶುದ್ಧ ಸುಳ್ಳು. ಅದು ನಮ್ಗೆ ಕೌಂಟೇ ಆಗಲ್ಲ. ವಾಚಿಂಗ್ ಅವರ್ ಅಂದರೆ ಒಂದು ವ್ಯೂ ಆದರೆ ಅವರು ಫುಲ್ ವಿಡಿಯೋ ನೋಡಿದರೆ ಅದು ವಾಚಿಂಗ್ ಅವರ್ ಕೌಂಟ್ ಆಗುತ್ತೆ, ಅಥವಾ ಅರ್ಧ ನೋಡಿದರೆ ಹಾಫ್ ಕೌಂಟ್ ಆಗುತ್ತೆ. ಆ ಥರ ವಾಚಿಂಗ್ ಅವರ್ಸ್. ಇಲ್ಲಿ ನೋಡಿ, ಈ ಥರ YT ಸ್ಟುಡಿಯೋಗೆ ಹೋಗ್ತೀವಿ, ಇಲ್ಲಿ ಬರುತ್ತೆ YT ಸ್ಟುಡಿಯೋಗೆ ಹೋಗ್ತೀವಿ. ಸೊ ನಾವು ವಾಚಿಂಗ್ ಅವರ್ಸ್ ಓಡಿಸ್ತಾ ಇರ್ತೀವಿ ಅಲ್ಲ, ಎಲ್ಲಿ ಓಡಿಸ್ತಾ ಇರ್ತೀವಿ, ಹಸ್ಬೆಂಡ್ ಫೋನಲ್ಲೋ TVಲೋ ಟ್ಯಾಬಲ್ಲೋ ಎಲ್ಲೋ ಓಡಿಸ್ತಾ ಇರ್ತೀವಿ. ಅದು ನಮಗೆ ಕೌಂಟ್ ಆಗೋದು ಇಲ್ಲಿ. ವಾಚಿಂಗ್ ಟೈಮ್ ಅವರ್ಸ್ ಅಂತಿರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿರುತ್ತೆ ವಾಚಿಂಗ್ ಟೈಮ್ ಅವರ್ಸ್ ಅಂತ. ಇದನ್ನು ಸುಮ್ಮನೆ ಒಂದು ಮಾಡಿದೆ ನಾನು ಚಾನಲ್, ಇದು ಒಂದಿರಲಿ ಅಂತ. ಸೊ ಒಂದಕ್ಕೆ ಎಫರ್ಟ್ ಹಾಕೋಕ್ಕಾಗ್ತಾಯಿಲ್ಲ, ಇನ್ನು ಇದೇನಕ್ಕೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ. ಸೊ ಇಲ್ಲಿ 360 ಡೇಸ್ ಅಂತ ಇರುತ್ತೆ. ಇಲ್ಲಿ ವಾಚಿಂಗ್ ಅವರ್ಸ್ ಕೌಂಟ್ ಆಗೋದು. ನಾವು ಎವ್ರಿ ಡೇ ಓಡಿಸ್ತಾ ಇರ್ತೀವಲ್ಲ, ಓಡಿಸಿದೇ ವಿಡಿಯೋ, ಅದು ಇಲ್ಲಿ ಕೌಂಟ್ ಆಗುತ್ತೆ. ಸೊ ನಮಗೆ ಬೇಕಾಗಿರೋದು ಇಲ್ಲಿ ಹರ್ನ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಡ್ಯಾಶ್ ಬೋರ್ಡ್ ಹರ್ನ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಹೋದರೆ ಇಲ್ಲಿ ಬೇಕು ನಮಗೆ. ಇಲ್ಲಿ ನೋಡಿ, ವಾಚಿಂಗ್ ಅವರ್ಸ್ ಇಲ್ಲಿದೆ, ಪಬ್ಲಿಕ್ ವಾಚಿಂಗ್ ಅವರ್ಸ್ ಇಲ್ಲಿರುತ್ತೆ. ಸೊ ಮೇಯ್ನ್ ಬೇಕಾಗಿರೋದು ನಮಗೆ ವಾಚಿಂಗ್ ಅವರ್ಸ್ ಇಲ್ಲಿ ಕೌಂಟ್ ಆಗಲ್ಲ. ಯಾವುದೇ ಕಾರಣಕ್ಕೂ ಅಕಸ್ಮಾತ್ ನೀವು ಈ ಥರ ಮಿಸ್ಟೇಕ್ ಮಾಡ್ತಾಯಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಜೆನ್ಯೂನ್ ಆಗಿ ಎವ್ರಿ ಡೇ ವಿಡಿಯೋ ಹಾಕಿ. ಅದು ವಿಡಿಯೋ ಎಷ್ಟಿರಬೇಕು ಲೆಂತು ಅಂತ ಅಂದರೆ ಒಂದು 30 ಮಿನಿಟ್ಸ್ ಅಂತೂ ಇರಲೇಬೇಕು, ಆವಾಗಲೇ ನಮಗೆ ವಾಚಿಂಗ್ ಅವರ್ಸ್ ಸಿಗೋದು. ನೀವು 10 ಮಿನಿಟ್ಸು 15 ಮಿನಿಟ್ಸ್ ಒಳಗಡೆ ಹಾಕಿದ್ರೆ ವಾಚಿಂಗ್ ಅವರ್ಸು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಅಮ್ಮಮ್ಮ ಅಂದರೆ ಒಂದು 6 ಅವರ್ಸ್ 7 ಅವರ್ಸ್ ಅಷ್ಟೇ ಸಿಗೋದು. ಆದರೆ 30 ಮಿನಿಟ್ಸ್ ವಾಚಿಂಗ್ ಅವರ್ಸ್ ಹಾಕಿದ್ರೆ ನಿಮಗೆ ಅಮ್ಮಮ್ಮ ಅಂದ್ರೂ ಒಂದು 17, 18, 20, ನೀವು 100 ಓಡಲಿ 200 ಓಡಲಿ ಒಂದು 20 ಅವರ್ ಆದರೂ ವಾಚಿಂಗ್ ಅವರ್ಸ್ ಸಿಗುತ್ತೆ. ಇಲ್ಲ ಅಂತಂದರೆ ಬರೀ 15, 15 ಮಿನಿಟ್ಸ್ 30 ಮಿನಿಟ್ಸ್ ಅಷ್ಟು ಹಾಕ್ಕೊಂಡ್ರೆ ನಿಮಗೆ 200 ಓಡಿದ್ರೂ ವಾಚಿಂಗ್ ಅವರ್ಸ್ ಅಷ್ಟಾಗಿ ಸಿಗೋದಲ್ಲ. ಸೊ ನಿಮ್ಮ ಲೆಂತಿ ವಿಡಿಯೋ ಇರಬೇಕು. ಲೆಂತಿ ವಿಡಿಯೋ ಇದ್ದಾಗ ವಾಚಿಂಗ್ ಅವರ್ಸು ಚೆನ್ನಾಗಿ ಸಿಗುತ್ತೆ. ಸೊ ನಾನು ಯಾಮರಕ್ಕೆ ಹೋಗ್ಬೇಡಿ. ಅದು ಕೂಡ ಹೇಳ್ತೀನಿ, 1 ವರ್ಷ ಒಳಗಡೆ ಮಾನಿಟೈಸೇಷನ್ ಆಗಬೇಕು. ಕೆಲವೊಬ್ಬರು ಯಾಮರಿಸ್ತಾರೆ, ಯಾವ ಥರ ಗೊತ್ತಾ, ಅದು ತೋರಿಸ್ತೀನಿ ರೀ. ಕೆಲವೊಬ್ರು ಎಷ್ಟು ಚೆನ್ನಾಗಿ ಯಾಮರಿಸ್ತಾರೆ ಅಂದರೆ ಅವರ ಆ್ಯಪ್ನ ಏನೋ ಪ್ರಮೋಷನ್ ಮಾಡೋದಕ್ಕೋ ಏನು ಮಾಡೋದಕ್ಕೋ, ಇಲ್ಲಾಂದರೆ ಅವ್ರ ವ್ಯೂವ್ಸು ಬರೋದಕ್ಕೋಸ್ಕರನೋ ಏನಕ್ಕೆ ಅಂತಲ್ಲ, ನಾವು ಫಸ್ಟ್ ಸ್ಟಾರ್ಟಿಂಗ್ ಸರ್ಚ್ ಮಾಡೋದೇ ವಾಚಿಂಗ್ ಅವರ್ಸ್ ಹೇಗೆ ಕೊಡಬೇಕು ಅನ್ನೋದು ಸರ್ಚ್ ಮಾಡ್ತಾ ಇರ್ತೀವಿ. ವಾಚಿಂಗ್ ಅವರ್ಸು ಒಂದು ಸೆಕೆಂಡ್, ಈ ಟ್ಯಾಬು ಸ್ವಲ್ಪ ನನ್ನ ಮಗ ಗೇಮ್ ಆಡಿ ಇದಾಗ್ಬಿಟ್ಟಿದೆ. ಸೊ ವಾಚಿಂಗ್ ಅವರ್ಸು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದಂಗೆ ನಮ್ಮ ತಲೆಗೆ ಬರೋದು ವಾಚಿಂಗ್ ಅವರ್ಸ್ ನಾವು ಹೇಗೆ ಮಾಡಬೇಕು ಎಲ್ಲಾರ್ದು ನೋಡ್ತೀವಿ, ಯಾರು ಹೆಂಗೆ ಮಾಡ್ಕೊಂಡವ್ರೆ, ಎಷ್ಟು ಬೇಗ ಆಯಿತು ವಾಚಿಂಗ್ ಅವರ್ಸು, ಎಷ್ಟು ಬೇಗ ಆಯಿತು ಅಂತ. ಕೆಲವರಿದ್ದಾರೆ ಯೂಟ್ಯೂಬ್ ಬಗ್ಗೆನೇ ಹೇಳೋರಿದ್ದಾರೆ, ಯೂಟ್ಯೂಬಲ್ಲಿ ಹೇಗೆ ವಾಚಿಂಗ್ ಅವರ್ಸ್ ಮಾಡಬೇಕು, ಹೇಗೆ ವೈರಲ್ ಆಗಬೇಕು ವಿಡಿಯೋ, ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋರು ಇದ್ದಾರೆ. ಅವ್ರೇನು ಮಾಡ್ತಾರೆ, ಒಂದೊಂದು ಆ್ಯಪ್ಗಳನ್ನ ಪ್ರಮೋಟ್ ಮಾಡೋಕ್ಕೋ
ಪಬ್ಲಿಷ್ ಮಾಡೋಕ್ಕೋ ಏನು ಮಾಡೋಕ್ಕೋ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅವರು ಆ್ಯಪ ಇಟ್ಕೊಂಡು ನಮಗೆ ಇವ್ರು ನೋಡಿ, ಇವ್ರು ಹೇಳ್ತಾರೆ, ನಾನು ಇದನ್ನೆಲ್ಲ ಮಾಡಿಬಿಟ್ಟಿದ್ದೀನಿ. ಎಷ್ಟು ಮೋಸ ಹೋಗಿದ್ದೀನಿ ಗೊತ್ತಾ? 1 ವರ್ಷದಲ್ಲಿ ನಂದು ಈ ವರ್ಷ ಈಗ ಮಾನಿಟೈಸೇಷನ್ ಆಗಿ ಕಂಪ್ಲೀಟ್ ಆಗಿರೋದು. ಬಟ್ ನಾನು ಕಂಪ್ಲೀಟ್ ಆಗ್ತಾಯಿಲ್ಲ ಅಂದರೆ ಎಷ್ಟು ಮೋಸ ಹೋಗಿದ್ದೀನಿ ಗೊತ್ತಾ? ಬೇಜಾರಾಗ್ತೈತೆ ಆ್ಯಕ್ಚುಲಿ. ನೋಡಿ, ಇವರಿದ್ದಾರೆ, ಇವರು ವಿಡಿಯೋ ಪ್ರಮೋಟ್ ಮಾಡೋದಕ್ಕೋ ಏನು ಮಾಡೋದಕ್ಕೋ ಗೊತ್ತಿಲ್ಲ. ಇವ್ರು ಹೇಳ್ತಾರೆ ಮಲ್ಟಿವ್ಯೂಸ್ ಬ್ರೌಸರ್ ಅಂತ. ಮಲ್ಟಿವ್ಯೂ ಬ್ರೌಸರ್ ಇದೊಂದು ಆ್ಯಪು, ಇನ್ನೊಂದು ಅರ್ಬನ್ ಅಂತ ಏನೋ ಒಂದು ಆ್ಯಪು. 2 ಆ್ಯಪಲ್ಲಿ ನಿಮ್ಮ ವಿಡಿಯೋನ ಹಾಕಿಬಿಟ್ಬಿಡಿ. ನೀವು ಎಷ್ಟು ಟೈಮ್ಸ್ ಹೋಗ್ತೀರಾ, 8 10 ಏನು ಆ ವಿಡಿಯೋಗಳ ಪ್ರಮೋಟ್ ಮಾಡ್ತಾರೆ ಇವರು. ಆ ವಿಡಿಯೋದಲ್ಲಿ ಹಾಕ್ಬಿಟ್ಬಿಡಿ ಅಂತ. ನಾನು ಆ ವಿಡಿಯೋನೂ ಹಾಕ್ಬಿಟ್ಟಿದ್ದೀನಿ. 1 ನಿಮಿಷ 1 ಸೆಕೆಂಡು ಕೂಡ ವಾಚಿಂಗ್ ಅವರ್ಸ್ ಬರಲ್ಲ ಅದರಲ್ಲಿ. ಸೊ ಅವ್ರಿಗೆ ವ್ಯೂಸ್ ಬರಲಿ, ನಾವೇನು ಹೊಸಬ್ರು ಏನು ಮಾಡ್ತಾಯಿರ್ತೀವಿ, ನಮಗೆ ವಾಚಿಂಗ್ ಅವರ್ಸ್ ಆಗಬೇಕಷ್ಟೇ ಅನ್ನೋದು ನಮ್ಮ ತಲೆಯಲ್ಲಿರುತ್ತೆ. ನಾವು ಅದನ್ನು ಮಾಡ್ತಾಯಿರ್ತೀವಿ. ಅವ್ರೇನು ಮಾಡ್ತಾರೆ, ಈ ಥರ ನಮ್ಮನ್ನು ಯಾಮಾರಿಸ್ತಾರೆ. ಸೊ ದಯವಿಟ್ಟು ಯಾವ ಆ್ಯಪಿಂದಾಗಲಿ ಏನಾಗಲಿ ಏನೂ ಕೂಡ ವಾಚಿಂಗ್ ಅವರ್ಸ್ ಬರೋಲ್ಲ. ಜೆನ್ಯೂನ್ ಆಗಿ ಬರೋದೇನಂದರೆ ಪಬ್ಲಿಕ್ ವಾಚಿಂಗ್ ಅವರ್ಸ್ ಏನು ನೋಡಿದ್ದಾರೆ ಅಷ್ಟೇ ಬರೋದು. ಕೆಲವ್ರು ಹೇಳ್ತಾರಲ್ಲ, ನಮ್ಮ ಹಸ್ಬೆಂಡ್ ಫೋನಿಂದ ನಾನು ಕಂಪ್ಲೀಟ್ ಮಾಡಿಕೊಂಡೆ, ನಮ್ಮ ಅಮ್ಮನ ಫೋನಿಂದ ಕಂಪ್ಲೀಟ್ ಮಾಡಿಕೊಂಡೆ. ಅದೆಲ್ಲ ಶುದ್ಧ ಸುಳ್ಳು. ಯಾವ ಹಸ್ಬೆಂಡ್ ಫೋನಿಂದನೂ ಬರೋಲ್ಲ, ಅಮ್ಮನ ಫೋನಿಂದನೂ ಬರೋಲ್ಲ, ಯಾರ್ದು ಬರೋಲ್ಲ. ನೀವು ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂದವರು, ಸ್ಟಾರ್ಟ್ ಮಾಡಿರೋರು ಆ್ಯಕ್ಚುಲಿ ಈ ಥರ ಮಾಡ್ತಾರೆ. ದಯವಿಟ್ಟು ಮಾಡಬೇಡಿ. ನೀವೇನು ವೀಡಿಯೋ ಹಾಕ್ತೀರಾ ಅದನ್ನೇ ಬರೋದು. ನೀವು ಸ್ಟಾರ್ಟಿಂಗ್ ಮೈಂಡಲ್ಲಿ ಇರಲಿ, ನಾನು ಎಷ್ಟು ನಿಮಿಷ ವೀಡಿಯೋ ಹಾಕಬೇಕು ಅನ್ನೋದು. ಇಲ್ಲಾಂದ್ರೆ 20 ಮಿನಿಟ್ಸ್ ಆದರೂ ಮಿನಿಮಮ್ 20 ಮಿನಿಟ್ಸ್ ಆದರೂ ಹಾಕಿ ಆವಾಗ ನಿಮಗೆ ವಾಚಿಂಗ್ ಅವರ್ಸ್ 100 ಜನ ನೋಡಿದ್ರೂ ಕೂಡ ಫುಲ್ ಲೆಂತಿಯಾಗಿ ಫುಲ್ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ನೋಡಿದ್ರೆ ಆ ವಾಚಿಂಗ್ ಅವರ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಈ ಥರ ಮಿಸ್ಟೇಕ್ ಮಾಡಲೇಬೇಡಿ. ಇವಾಗ ನಂದು ಏನಾಗಿದೆ ಅಂದರೆ 1 ವರ್ಷ ಆಯಿತು. ನಂದು 1 ವರ್ಷ ಆಗಿ 1 ತಿಂಗಳು ಆಯಿತು. ಇವಾಗ 1 ವರ್ಷದ ಹಿಂದಿನ ವೀಡಿಯೋ ಹಾಕಿದ್ನಲ್ಲ ನಾನು, ಈ ಡೇಟ್ಗೆ ಇವತ್ತು 28ಲ್ಲಿ ವೀಡಿಯೋ ಹಾಕಿದ್ದೆ ನಾನು. ಆ ವಿಡಿಯೋ ಎಷ್ಟು ಅವರ್ ಓಡಿರ್ಬೋದು, ಎಷ್ಟು ಅವರ್ ಓಡಿರುತ್ತೆ ಅಷ್ಟು ಅವರು ಇವತ್ತಿನ ದಿನ ಕಟ್ ಆಗುತ್ತೆ, ನನಗೆ ಮೈನಸ್ ಆಗುತ್ತೆ, ಲೆಸ್ ಆಗುತ್ತೆ. ನಾನು ಬರೀ 60 ಅವರ್ಸಿನ ಮಾನಿಟೈಸೇಷನ್ಗೆ 60 ಅವರ್ಸ್ಗೆ ನಂದು 1 ತಿಂಗಳು ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಲಾಸ್ಟ್ 1 ಇಯರ್ ಆಗೋಯ್ತು ನಂದು. ಇವಾಗ 1 ಇಯರಲ್ಲಿ ನಂದು ಏನು ವಾಚಿಂಗ್ ಅವರ್ಸ್ ಕೌಂಟ್ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂದರೆ ಇವತ್ತು ದಿನ 28 ನಾನು ಏನು ವೀಡಿಯೋ ಹಾಕಿದ್ದೀನಿ, ಏನು ವಾಚಿಂಗ್ ಅವರ್ಸ್ ಬರುತ್ತೆ ಅದು ಲಾಸ್ಟ್ ಇಯರ್ 28 ನಾನು ಆ ದಿನ ಏನು ವೀಡಿಯೋ ಹಾಕಿದೆ, ಏನು ವಾಚಿಂಗ್ ಅವರ್ಸ್ ಬಂದು ಅದು ಲೆಸ್ ಆಗ್ತೈತೆ. ಸೊ ನಂದು ಓಡೋದೇ ವೀಡಿಯೋ ಓಡಲ್ಲ, ಮೊದಲಾಗೆ ಓಡಲ್ಲ, ಎಲ್ಲೋ ಒಂದೊಂದು ಓಡಿರುತ್ತೆ 1 ವರ್ಷದ ಹಿಂದೆ. ಆ ವರ್ಷದ್ದು ವಾಚಿಂಗ್ ಅವರ್ಸ್ ಲೆಸ್ ಆದಾಗ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಾವು ಒಂದು ದಿನ 17 ಅವರ್ ಕಟ್ಟಾಯಿತು, ಲೆಸ್ ಆಯಿತು. ಇನ್ನೊಂದು ದಿನ ನೆನ್ನೆ 12 ಅವರ್ ಲೆಸ್ ಆಯಿತು. ಸೊ ಈ ಮಿಸ್ಟೇಕ್ ನಾವು ಎಲ್ಲಿ ಮಾಡ್ಕೊಳ್ತೀವಿ ಅಂದರೆ ಇಲ್ಲಿ ಮಾಡ್ಕೊಳ್ತೀವಿ. ಯಾರೋ ವಿಡಿಯೋ ಹೇಳ್ತಾರೆ ನಾನು 3 ಮಂತ್ಸಲ್ಲಿ ಆಗೇ ಹೋಯ್ತು ನಂದು ಮಾನಿಟೈಸೇಷನ್. ಹೇಗೆ ಮಾಡ್ಕೊಂಡ್ರೆ ವಾಚಿಂಗ್ ಅವರ್ಸ್ ನಾನು ಟಿ ವಿಲಿ ಓಡಿಸ್ದೆ, ಟ್ಯಾಬಲ್ಲಿ ಓಡಿಸ್ದೆ, ಎಕ್ಸ್ಟ್ರಾ ಫೋನಲ್ಲಿ ಓಡಿಸ್ದೆ ಅಂತ ಹೇಳ್ತಾರೆ. ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಯಾಮಾರಿಸ್ಬೇಡಿ. ನಿಮ್ದು ಏನೈತೆ ಯೂಟ್ಯೂಬಲ್ಲಿ ನಿಮ್ಮ ವ್ಯೂಸ್ ಬರಬೇಕಾ ಜೆನ್ಯೂನಾಗಿ ತೊಗೊಳ್ಳಿ. ಅದು ಬಿಟ್ಬಿಟ್ಟು ಜನಗಳಿಗೆ ಆ ಥರ ಮಾಡಿ ಈ ಥರ ಮಾಡಿ, ನಮಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರಲ್ಲ, ಯಾಮಾರಿಸ್ಬೇಡಿ. ದಯವಿಟ್ಟು ಇದೊಂದೇ ಕೇಳ್ಕೊಳ್ಳೋದು, ವಾಚಿಂಗ್ ಅವರ್ಸ್ ಯಾರು ಮಾಡಬೇಕು ಅಂತಿದ್ದೀರಾ, ಪ್ರಾಪರಾಗಿ ನಾನು ಮಾಡಲೇಬೇಕು ಯೂಟ್ಯೂಬಲ್ಲಿ 1 ವರ್ಷದೊಳಗಡೆ ಮಾನಿಟೈಸೇಷನ್ ಆಗಲೇಬೇಕು ಅಂತಿದ್ದೀರಾ, ಇವರ ಫೋನಲ್ಲಿ ವೀಡಿಯೋ ಹಾಕೋದು ಬಿಟ್ಬಿಟ್ಟು ನಿಮ್ಮ ಫೋನಲ್ಲಿ ಏನು ನೀವು ವೀಡಿಯೋ ಮಾಡ್ತೀರಾ ಎವ್ರಿಡೇ ಹಾಕಿ ಬಂದೇ ಬರುತ್ತೆ. ನಾನೇ ಅತ್ತಿಗೆ ಸಾಕ್ಷಿ. ಯಾಕೆ ಅಂದರೆ ನಾನು 1 ವಾರ ಹಾಕೀನಿ, 1 ವಾರ ಆಗ್ತಿರ್ಲಿಲ್ಲ. ಅವಾಗ ಏನಾಗ್ತಿತ್ತು, 1 ವಾರ ಇರೋ ವೀಡಿಯೋಗಳನ್ನೇ ಓಡಿಸ್ತೀನಿ. ಸೊ ವಾಚಿಂಗ್ ಅವರ್ಸ್ ಅಲ್ವಾ, ಈ ವಿಡಿಯೋ ಓಡಿಸಿದ್ರೆ ಬಂದುಬಿಡುತ್ತೆ ಅನ್ನೋ ಓವರ್ ಕಾನ್ಫಿಡೆಂಟ್ ನನಗೆ. ಸೊ ಇವಾಗ ದಿನ 1-2 ಅವರ್ ನನಗೆ ಮೈನಸ್ ಆಗ್ತಾ ಬರ್ತಾಯಿದೆ ವಾಚಿಂಗ್ ಅವರ್ಸ್. ಲೆಕ್ಕ ಹಾಕೊಳ್ಳಿ, ಬರೀ 60 ಅವರ್ಸ್ಗೆ ನಾನು 1 ತಿಂಗಳಿಂದ ಏನೋ ಬಂದುಬಿಡ್ತು, ಇನ್ನು 5 ಅವರ್ಸ್ ಇದೆಯಪ್ಪ, ಹೆಂಗೋ ಮಾನಿಟೈಸೇಷನ್ ಈ ತಿಂಗಳು ಆಗೋಗುತ್ತು ಅನ್ನೋಷ್ಟರಲ್ಲೇ ಆಲೆ 17 ಅವರು, 12 ಅವರು, 13 ಅವರು, 5 ಅವರು ಈ ಥರ ಕಟ್ಟಾಗ್ಬಿಡುತ್ತೆ. ಕಟ್ ಆದಾಗ ಏನಾಗುತ್ತೆ, ನಮಗೆ ಮಾಡಲೇಬಾರ್ದಪ್ಪ ತೆಗೆ, ಅಯ್ಯೋ ಯಾರಿಗೆ ಬೇಕಿದ್ದು ಅನಿಸ್ತು. ಎಷ್ಟು ಎಫರ್ಟ್ ಹಾಕಿರ್ತೀವಿ, ಎಷ್ಟು ಇದು ಮಾಡಿರ್ತೀವಿ, ಅದಕ್ಕಾಗೇನೆ ಆ ಎಡಿಟಿಂಗು ಕೆಲಸ ಎಲ್ಲ ಬಿಟ್ಟು ಎಲ್ಲ ಮಾಡಿರ್ತೀವಿ. ಅವರ ವ್ಯೂಸ್ಗೋಸ್ಕರ, ಅವರು ಏನೋ ಗ್ರೋತ್ ಆಗೋಕ್ಕೋಸ್ಕರ ಇನ್ನೊಬ್ಬರಿಗೆ ಸುಳ್ಳು ಮಾಹಿತಿ ಕೊಡಬೇಡಿ ಆಯಿತಾ. ದಯವಿಟ್ಟು ಯಾರೆಲ್ಲ ಸ್ಟಾರ್ಟ್ ಮಾಡಿದರೆ, ಈಗ ಅರ್ಧ ಗಂಟೆ ಬಂದಿರ್ತಾರೆ ಯೂಟ್ಯೂಬಲ್ಲಿ, ಸೊ ಅವ್ರದ್ದು ವಾಚಿಂಗ್ ಅವರ್ ಓಡ್ತಾ ಇರಲ್ಲ. ಅವ್ರೇನು ಮಾಡ್ತಾರೆ, ವೀಡಿಯೋ ಹಾಕೋರು ಓಡಿಸ್ತಾರೆ, ಅವ್ರು ಹೇಳೋರೆ ಅವ್ರದ್ದು ಆಗ್ಬಿಟ್ಟೈತೆ ಅಂತ ಅನ್ಕೋತೀರ. ಅದು ಸುಳ್ಳು, ಶುದ್ಧ ಸುಳ್ಳು ಅದು.
ಏನಿದ್ರು ನೀವು ಎವ್ರಿ ಡೇ ವಿಡಿಯೋ ಹಾಕಿ, ಲಾಂಗ್ ವಿಡಿಯೋ ಹಾಕಿರೋದ್ರಿಂದನೇ ಬರೋದು. 30 ಮಿನಿಟ್ಸ್ ನೀವು ವಿಡಿಯೋ ಕಂಪಲ್ಸರಿ ಇರಲಿ. ಒಂದು 10 ವಿಡಿಯೋ ಹಾಕಿ, ಆವಾಗಲೇ ನಿಮಗೆ ಗೊತ್ತಾಗುತ್ತೆ ವಾಚಿಂಗ್ ಅವರ್ಸ್. ಅದರಲ್ಲಿ 100 ವ್ಯೂಸ್ ಆದ್ರೂ ಅವರು ಎಲ್ಲೂ ಸ್ಕಿಪ್ ಮಾಡ್ದೇ ಒಂದು 100 ವ್ಯೂಸ್ ಆದ್ರೂ ನಿಮ್ಗೆ ಎಷ್ಟೋ ವಾಚಿಂಗ್ ಅವರ್ಸ್ ಬರುತ್ತೆ, ಎಷ್ಟೋ ಬೆನಿಫಿಟ್ ಆಗುತ್ತೆ. ಅದು ಬಿಟ್ಬಿಟ್ಟು ಈ ಥರ ಹಸ್ಬೆಂಡ್ ಫೋನಲ್ಲಿ ಓಡಿಸೋದು, ತಂಗಿ ಫೋನಲ್ಲಿ ಓಡಿಸೋದು, ಇಲ್ಲ ನಮ್ಮ ಮಕ್ಕಳು ಫೋನಲ್ಲಿ ಓಡಿಸೋದು, ಟಿ ವಿಲಿ ಓಡಿಸೋದು, ಈ ಥರ ಮಾಡೋಕ್ಕೆ ಹೋದರೆ ನನ್ನ ಥರ ಯಾಮಾರ್ತೀರ. ದಯವಿಟ್ಟು ಅದನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ಯೂಟ್ಯೂಬಲ್ಲಿ ಅನ್ಬಾಕ್ಸಿರೋದು 1 ವರ್ಷ ಆಯಿತು, ಇಷ್ಟೆಲ್ಲ ಮಾನಿಟೈಸೇಷನ್ ಆಗಿ ಯಾವ ಕಾಲನೂ ಆಗೋಗಿರೋದು ನಂದು. ಈ ಥರ ಯಾಮಾರ್ದೆ ನಾನು. ಸೊ ನೀವು ಕೂಡ ಯಾಮಾರ ಹೋಗಬೇಡಿ. ಏಕೆಂದರೆ ವಾಚಿಂಗ್ ಅವರ್ಸ್ ಬರದೇ ಹೋದ್ರೂ ಪರವಾಗಿಲ್ಲ, ಆದರೆ ಲೆಸ್ ಆಗೋದಿದೆಯಲ್ಲ ಅದೊಂಥರ ನೆಕ್ಸ್ಟು ವಿಡಿಯೋ ಮಾಡಲೇಬಾರ್ದಪ್ಪ ಅನ್ನೋದು ಅದು ಲೆವೆಲ್ಗೆ ಹೋಗ್ಬಿಡ್ತೀವಿ ನಾವು. ಕೆಲವರು ಆಲ್ಮೋಸ್ಟ್ ಹೇಳ್ತೀನಲ್ಲ, ಯೂಟ್ಯೂಬಲ್ಲಿ ಬರೀ ಸುಳ್ಳೇ ಹೇಳೋದು. ನಾನು ಪೇಮೆಂಟ್ ತಗೋಬಿಟ್ಟೆ 3 ಮಂತ್ಸ್ಗೆ ನಂದು ಮಾನಿಟೈಸೇಷನ್ ಆಗ್ಬಿಡ್ತು, ಸುಳ್ಳು. ಅವ್ರದ್ದು ಒಂದು ವಿಡಿಯೋ ಓಡಿರುತ್ತೆ, ನಾನು ಫುಲ್ ವಿಡಿಯೋ ಅವ್ರದ್ದೆಲ್ಲ ನಾನು ನೋಡ್ತೀನಿ. ಒಂದು ವಿಡಿಯೋ ಓಡಿರುತ್ತೆ, ವೈರಲ್ ಆಗಿರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ 3 ಮಂತ್ಸ್ಗೆಲ್ಲ ಮಾಡ್ಕೊಳ್ಳೋ ಅಸಾಧ್ಯ. ಅದು ಈ ಸುಳ್ಳು ಹೇಳ್ತಾರಲ್ಲ, ಹಸ್ಬೆಂಡ್ ಫೋನಿಂದ ಓಡಿಸ್ದೆ, ಗಂಡನ ಫೋನಿಂದ ಓಡಿಸ್ದೆ. ಹಸ್ಬೆಂಡ್ ಗಂಡ ಎರಡೂ ಒಂದೇ ಹೇಳ್ತಾ ಇರೋದು. ನಂಗೆ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟೈತೆ. ಅದಕ್ಕಾಗಿ ನಾನು ಯೂಟ್ಯೂಬ್ ಬಗ್ಗೆ ಯಾವತ್ತೂ ನಾನು ವಿಡಿಯೋ ಮಾಡ್ದಾಳೆ ಅಲ್ಲ ಯೂಟ್ಯೂಬ್ ಬಗ್ಗೆ. ಸೊ ಇವತ್ತು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ತುಂಬ ಜನ ಹೊಸಬ್ರು ಬರ್ತಾ ಇರ್ತಾರೆ, ಹಳೆ ವಿಡಿಯೋಸ್ ಈಗ ನಮ್ಮ ಥರನೇ ಅವರು ಕೂಡ ಹಳೆ ವಿಡಿಯೋಸ್ ನೋಡ್ತಾ ಇರ್ತಾರೆ, ಅವ್ರದ್ದು ಇವ್ರದ್ದು ಎಲ್ಲ. ಹೇಗಪ್ಪ ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದು, ಹೇಗಪ್ಪ ಹೆಂಗಪ್ಪ ಅಂತ. ಸೊ ಈ ಥರ ಹೇಳಿದಾಗ ಅವ್ರೇನು ಮಾಡ್ತಾರೆ, ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಇಲ್ಲೇ ವಿಡಿಯೋ ಆಯ್ತಲ್ಲ, ಇದನ್ನೇ ಓಡಿಸೋಣ, ವಾಚಿಂಗ್ ಅವರ್ ಕೌಂಟ್ ಆಗುತ್ತೆ ಅಂತ ಓಡಿಸ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎವ್ರಿ ಡೇ ಮಾಡೋಕ್ಕಾಗಲಿಲ್ಲ, ಒಂದಿನ ಬಿಟ್ಟು ಒಂದಿನ ಮಾಡಿ. ಸೊ ಅದು ಒಂದು 30 ಮಿನಿಟ್ಸ್ ನಿಮಗೆ ವಿಡಿಯೋ ಇರಲಿ. ಒಂದು ದಿನದಲ್ಲಿ ಒಂದು 30 ಮಿನಿಟ್ಸ್ ಮಾಡಲೇಬಹುದು, ಏನಿಲ್ಲ. ಆರಾಮ್ಸೆ ನೀವು ಯೂಟ್ಯೂಬ್ ಮಾಡ್ತೀನಿ ಅನ್ನೋರು ಮನೇಲೇ ಒಂದು 30 ಮಿನಿಟ್ಸ್ ಮಾಡಿ. ಅದು ಓಡದೆ ಹೋಗಲಿ, ತಲೆನೇ ಕೆಡ್ಸ್ಕೊಬೇಡಿ. ಒಂದು 10 ವ್ಯೂಸ್ ಆಗುತ್ತಾ ಅವ್ರಿಗೋಸ್ಕರನೇ ಮಾಡಿ. ಒಂದು 10 ಆಗಲಿ ವ್ಯೂಸು, ತಲೆನೇ ಕೆಡ್ಸ್ಕೊಂಬಿಡಿ ನೀವು. ಅದು ಒಂದಿನ ಓಡುತ್ತೆ. ಆ ಕಾನ್ಫಿಡೆಂಟ್ ಮೇಲೆ ನಾವು ಯೂಟ್ಯೂಬ್ ಮಾಡಬೇಕು. ಸೊ ನಾನು ಮಾಡಿದ ತಕ್ಷಣ ವಿಡಿಯೋ ವೈರಲ್ ಆಗಿಬಿಡಲಿ, ನಂಗೆ ಅರ್ಥ ಬರಲಿಲ್ಲ, ಇದು ಬಿಟಾಕು ಅನ್ನೋದು ಇರಬಾರ್ದು. ನಾನು ಹಂಗೆ ಅಂದ್ಕೊಂಡೆ. ಇವಾಗ 1 ವರ್ಷ ಆದಮೇಲೆ ನಂಗೆ ಬುದ್ಧಿ ಬಂತು, ಅಯ್ಯೋ ಎಂಥ ಕೆಲಸ ಮಾಡಿಕೊಂಡೆ ನಾನು, ಇಷ್ಟೆಲ್ಲ ನಾನು ಮಾನಿಟೈಸೇಷನ್ನೇ ಆಗೋಗಿರೋದು ಅಂತ. ಫಸ್ಟು ನೀವು ಯೂಟ್ಯೂಬ್ ಮಾಡಬೇಕಾದ್ರೆ ಯಾವ ಥರ ವಿಡಿಯೋ ಮಾಡಬೇಕನ್ನೋದು ನಿಮ್ಮ ತಲೆಯಲ್ಲಿರಲಿ. ನಾನು ಏನು ಮಿಸ್ಟೇಕ್ ಮಾಡಿಕೊಂಡೆ ಅಂದರೆ, ಫಸ್ಟು ಒಂದು 100 ವೀಡಿಯೋಸ್ನ ಬರೀ ಕುಕ್ಕಿಂಗೇ ಹಾಕ್ಬಿಟ್ಟೆ. ಸ್ಟಾರ್ಟಿಂಗು ಕುಕ್ಕಿಂಗ್ ಯಾರೂ ನೋಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ನಾವು ಒಂದು 6 ಮಿನಿಟ್ಸ್ 7 ಮಿನಿಟ್ಸ್ ತೋರಿಸೋದ, ಅವ್ರು 2 ಮಿನಿಟ್ಸ್ 1 ಮಿನಿಟ್ಸ್ ಅಥವಾ 3 ಮಿನಿಟ್ಸಲ್ಲೇ ತೋರಿಸಿ ಮುಗಿಸಾಕ್ತಾರೆ. ಸೊ ಆಗಿರ್ಬೇಕಾದ್ರೆ ನಮ್ಮದು ಪುರಾಣ ಯಾರೂ ಕೇಳ್ತಾ ಕೂತ್ಕೊಳ್ಳಲ್ಲ. ಸೊ ಲಾಗ್ ಮಾಡಿದ್ರೆ ಬೆಟರು ಅಂತ ಅನಿಸುತ್ತೆ. ಯಾಕೆಂದರೆ ವಾಚಿಂಗ್ ಅವರ್ ಬೇಗ ಕಂಪ್ಲೀಟ್ ಆಗಬೇಕು ಅಂದರೆ ಲಾಗ್ ಮಾಡಬೇಕು. ಲಾಗಲ್ಲಿ ಒಂದು 20 ಮಿನಿಟ್ಸ್ ಮಿನಿಮಮ್ ಆದರೂ ಇರಲೇಬೇಕು, ಇಲ್ಲಾಂದ್ರೆ ಒಂದು 30 ಮಿನಿಟ್ಸ್ ಇರಲೇಬೇಕು. ಸೊ ಗೈಸ್, ಇದಂತೂ ರಿಕ್ವೆಸ್ಟು, ಹಂಬಲ್ ರಿಕ್ವೆಸ್ಟ್ ಅಂದ್ಕೊಳ್ಳಿ. ಯಾರು ಯೂಟ್ಯೂಬ್ ಮಾಡಬೇಕು ಅಂತಿದ್ದೀರಾ, ಬರಬೇಕು, ಈಗ ಅರ್ಧದಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ. ಸೊ ವಾಚಿಂಗ್ ಅವರ್ಸ್ ಅಂತೂ ನೋಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ನಿಮ್ಗೆ ಯಾವ ರೀತಿ ಮಾಡ್ಕೊಬೇಕು ಅಂತ ಅಂದರೆ ಬೇಕಿದ್ದರೆ ನಾನಂತೂ ನಿಜ ಸತ್ಯಾಂಶ ಹೇಳ್ತಾ ಇದ್ದೀನಿ, ಯಾವುದೇ ಸುಳ್ಳು ಹೇಳಿ ಅಥವಾ ವ್ಯೂಸ್ ಬರಲಿ ನನಗೆ, ನಾನು ಬೇಗ ಇದಾಗಲಿ, ಆ ಥರ ಗ್ರೋತ್ ಆಗಲಿ, ಆ ಥರ ಏನೂ ಇಲ್ಲ. ನನಗಾಗಿರೋ ಫಾಲ್ಟು ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ, ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೊಸ್ದಾಗಿ ನೋಡಿರೋರಿಗೆ ದಯವಿಟ್ಟು ಇದೊಂದು ರಿಕ್ವೆಸ್ಟು, ಈ ಥರ ಮಿಸ್ಟೇಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಮಾಡ್ಕೊಂಡಿದ್ದ ಥರ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನಂಗೆ 2 ಡೇಸಿಂದ ಎಷ್ಟು ಬೇಜಾರಾಗಿದೆ ಅಂದರೆ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿದೆ, ಯಾವ ಥರ ಯಾಮಾರದ್ನಪ್ಪ ಅಂತ. ಸೊ ಅದಕ್ಕೆಲ್ಲ ಬೆಟರು ನಾವು ಯೂಟ್ಯೂಬ್ ಬಗ್ಗೆ ಪ್ರತಿಯೊಂದು ನಾನು ತಿಳ್ಕೊಬೇಕು ಇಂಚು ಅಂದರೆ ಲಕ್ಕಿ ಲಿಕೇಶ್ ಯಶ್ ಅಂತ ಒಬ್ಬರು ಇದ್ದಾರೆ ಯೂಟ್ಯೂಬರ್. ಅವರು ಇಲ್ಲಾಂದ್ರೆ ಸತತವಾಗಿ ಒಂದು 5-6 ವರ್ಷದಿಂದ ಮಾಡ್ತಿದ್ದಾರೆ. ಅವರಂತೂ ಪ್ರತಿಯೊಂದು ನೀವು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ, ಆಯಿತಾ. ಆಮೇಲೆ ಸಪೋರ್ಟ್ ಮಾಡಿ ಅಂತ ಅವರೇ ಹೇಳ್ತಾರೆ. ಸಬ್ಸ್ಕ್ರೈಬ್ ಆಗಲಿ, ಬೇರೆಯವ್ರಿಗಲಿ ಈ ಥರ ಸಪೋರ್ಟ್ ಮಾಡ್ಕೊಳ್ಳಿ, ಆ ಥರ ಸಪೋರ್ಟ್ ಮಾಡ್ಕೊಳ್ಳಿ. ಅವ್ರು ಮಾತ್ರ ಜೆನ್ಯೂನಾಗಿ ಯೂಟ್ಯೂಬಲ್ಲಿ ನೀಟಾಗಿ ವಿಡಿಯೋ ವಿಷಯಗಳನ್ನ ತಿಳಿಸ್ತಾರೆ, ನೀಟಾಗಿ ಪಿನ್ ಟು ಪಿನ್ ನಮ್ಗೆ ಏನು ಬೇಕು ಅದನ್ನು ನೀಟಾಗಿ ತಿಳಿಸ್ತಾರೆ. ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ನಿಮ್ಗೇನಾದ್ರು ಬೇಕಂದರೆ ಲಕ್ಕಿ ಲಿಕೇಶ್ ಯಶ್ ಅಂತ ಸರ್ಚ್ ಮಾಡಿ, ಅವ್ರದ್ದು ಬರುತ್ತೆ. ಅವ್ರು ಪಿನ್ ಟು ಪಿನ್ ಯೂಟ್ಯೂಬಲ್ಲಿ ನಾವು ಹೇಗೆ ಗ್ರೋತ್ ಆಗಬೇಕು, ಹೇಗೆ ಮಾಡಬೇಕು ಏನು ಅಂತ ಅವರು ಒಂಥರ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಅವ್ರ ವಿಡಿಯೋ ನೋಡೋರು ಪ್ರತಿದಿನ 2 ವಿಡಿಯೋ ಇದ್ದೇ ಇರುತ್ತೆ, ಪ್ರತಿದಿನ ಯೂಟ್ಯೂಬ್ ಬಗ್ಗೆನೇ ಇರುತ್ತೆ. ಅವ್ರದ್ದು ಮಾತ್ರ ನೋಡಿ, ಬೇರೆಯವ್ರದ್ದು ಮಾತ್ರ ನೋಡೋಕ್ಕೆ ಹೋಗ್ಬೇಡಿ. ಇದೊಂದು ಹಂಬಲ್ ರಿಕ್ವೆಸ್ಟು.
ಹಾಗೆ ಸಬ್ಸ್ಕ್ರೈಬರ್ ಕೂಡ ನಾನು ಹೇಗೆ ಮಾಡ್ಕೊಂಡೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ಅದು ಕೂಡ ತಿಳಿಸ್ತೀನಿ. ಸೊ ಇವಾಗ ಊಟ ಮಾಡಬೇಕು, ಹಶ್ವಾಗ್ತಾಯಿದೆ. ಹಾಗೆಯೇ ನಿಮಗೊಂದು ವೆಯ್ಟ್ ಲಾಸ್ ರೆಸಿಪಿ ಹೇಳ್ತೀನಿ ನಾನು. ಯಾಕೆಂದರೆ ವೆಯ್ಟ್ ಲಾಸ್ ತುಂಬ ಜನ ನನ್ನ ಕೇಳೋದದೆ, ವೆಯ್ಟ್ ಲಾಸ್ ಅಂತ. ನನ್ನ ಫ್ರೆಂಡ್ಸು ಕೂಡ ಕೇಳ್ತಾರೆ ವೆಯ್ಟ್ ಲಾಸ್ಗೆ ಏನಾದ್ರು ಇದ್ದರೆ ಹೇಳು ಅಂತ. ನಾನು ಎವ್ರಿ ಡೇ ವೆಯ್ಟ್ ಲಾಸ್ಗೆ ನಾನು ಏನು ಮಾಡ್ಕೊಳ್ತೀನಿ ಅನ್ನೋದು ಅದು ಕೂಡ ಹೇಳ್ತೀನಿ. ಹಾಗೆ ಮಕ್ಕಳಿಗೂ ಕೂಡ ವೀಕ್ಲಿ 1 ಟೈಮ್ ಭಾನುವಾರ ಮನೇಲಿ ಇರ್ತಾರೆ. ಸೊ ನೀವು ಆಚೆ ಹೋಗೋದಾದರೆ ಕೊಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಫಸ್ಟ್ ಟೈಮ್ ಅದು ಕುಡಿದ್ರೆ ಒಂದು ಸ್ವಲ್ಪ ಲೂಸ್ ಮೋಷನ್ನು ಅದೆಲ್ಲ ಆಗುತ್ತೆ. ಸೊ ಹೊಟ್ಟೆ ಕ್ಲೀನ್ ಆಗುತ್ತೆ. ಮೇಯ್ನ್ ಏನು ಅಂದರೆ ಹೊಟ್ಟೆ ಕ್ಲೀನ್ ಆಗಬೇಕು, ಹೊಟ್ಟೆ ಕ್ಲೀನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ವೆಯ್ಟ್ ಲಾಸ್ ರೆಸಿಪಿ ಏನು ಅಂತ, ನಾವು ಎವ್ರಿ ಡೇ ಅದನ್ನು ಮಾರ್ನಿಂಗ್ ಡ್ರಿಂಕಾಗಿ ಕುಡಿತೀವಿ. ಎವ್ರಿ ಡೇ ನಮ್ಮ ಮನೆ ಇದ್ದೇ ಇರುತ್ತೆ. ಹಾಗೆ ಮಕ್ಕಳು ವೀಕ್ಲಿ 1 ಟೈಮ್ ಅಂತ ಇರುತ್ತೆ. ನಾನು ಚಿಕ್ಕವನು ಕುಡಿಯೋಲ್ಲ, ಇನ್ನು ಅದೊಂಥರ ಕೈ ಇರುತ್ತೆ, ಬೇಡಮ್ಮ ಅಂತ ಅವ್ನು ಕುಡಿಯೋಲ್ಲ. ದೊಡ್ಡವನಿಗಂತೂ ಇದ್ದೇ ಇರುತ್ತೆ. ಯಾಕೆಂದರೆ ಜಂಕ್ ಫುಡ್ಡು, ನಾನ್ ವೆಜ್ಜು ಎಲ್ಲ ಇರುತ್ತೆ. ಸೊ ಅದಕ್ಕೆ ವೀಕ್ಲಿ 1 ಟೈಮ್ ಕುಡಿದ್ರೆ ಹೊಟ್ಟೆನೂ ಕ್ಲೀನ್ ಆಗುತ್ತೆ, ಮತ್ತು ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆಮೇಲೆ ಶುಗರ್ ಇರೋರ್ಗಂತೂ ತುಂಬಾ ಬೆನಿಫಿಟ್ ಇದು ಎವ್ರಿ ಡೇ ಕುಡಿದ್ರೆ, ಶುಗರ್ ಇರೋರು. ಸೊ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ, ವೆಯ್ಟ್ ಲಾಸ್ ರೆಸಿಪಿ ದಿನ, ಅದು ಹೆಲ್ತ್ ಡ್ರಿಂಕು ಹೇಗೆ ಅನ್ನೋದು. ಹಾಗೆ ಕೂಡ ಇವಾಗ ಊಟ ಮಾಡಬೇಕು. ಸೊ ಗೈಸ್, ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ವಾಚಿಂಗ್ ಅವರ್ಸ್ 3000 ಅವರ್ಸ್ ಅಥವಾ 4000 ಅವರ್ಸ್. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಅಥವಾ ಯಾರೋ ಹೇಳಿದ್ರು ಏನೋ ಹೇಳೋರು ಅಂತ ಹೋದರೆ ನನ್ನ ಥರ ಆಯ್ತು. ದಯವಿಟ್ಟು ಆ ಥರ ಮಾಡ್ಕೊಂಬಿಡಿ, ಇದೊಂದು ಫಾಲೋ ಮಾಡಿ ಗೈಸ್. ಥ್ಯಾಂಕ್ ಯು.